ಒಂದು ಕಾಲದಲ್ಲಿ ಸಿಲ್ಕ್, ಮಿಲ್ಕ್ ಮತ್ತು ವೆಜಿಟೇಬಲ್ ಬೌಲ್ ಅಂತ ಹೆಸರಾಗಿದ್ದ ಕೋಲಾರ ಇಂದು ಏನಾಗಿದೆ ಗೊತ್ತಾ? ಬೆಲೆ ಇದೆ, ಆದ್ರೆ ಲಾಭ ಇಲ್ಲ. ಮಣ್ಣು ಇದೆ, ಆದ್ರೆ ಜೀವ ಇಲ್ಲ. ರೈತ ಇದ್ದಾನೆ, ಆದ್ರೆ ನಂಬಿಕೆ ಇಲ್ಲ. ಯಾಕೆ ಮಗ, ಏನಾಯ್ತು? ನಾನು ಬೆಂಗಳೂರು ಹೋಗ್ತೀನಿ. ಇಲ್ಲೇ ಇದ್ರೆ ನಮ್ಮ ಜೀವನ ಹಾಳಾಗತ್ತೆ. 3 ಸೀಸನ್ನಿಂದ ಟೊಮ್ಯಾಟೊ ಹಾಕಿ ಬರೀ ಸಾಲ ಹೊತ್ಕೊಂಡಿದೀವಿ ಅಷ್ಟೇ. ಈ ಮಣ್ಣು ನಮ್ಮನ್ನು ಯಾವತ್ತೂ ಮೋಸ ಮಾಡಲ್ಲ ಮಗ. ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ. ನಿಮ್ಮಪ್ಪ ಹೇಳ್ತಿರೋದು ಸರಿ ಅನ್ಸ್ತಿದೆ. ಒಂದು ಕಾಲದಲ್ಲಿ ಇದೇ ಭೂಮಿಯಲ್ಲಿ ಒಳ್ಳೆ ಬೆಳೆ ತಗೋತಿದ್ವಿ. ಈಗ ನೋಡಿದ್ರೆ ಟೊಮೆಟೊ ಗಿಡಗಳೇ ಒಣಗ್ಬಿಟ್ಟಿವೆ, ಎಲೆಗಳು ಮಡಚ್ಕೊಂಡಿವೆ, ಹೂ ಬಿದ್ದೋಗ್ತಿದೆ, ಹಣ್ಣು ಹಿಡಿಯೋದೇ ಇಲ್ಲ. ಇಷ್ಟು ಗೊಬ್ಬರ, ಇಷ್ಟು ಔಷಧಿ ಹಾಕಿದ್ರು ಯಾಕಪ್ಪ ಬೆಳೆ ಬರ್ತಿಲ್ಲ? ಆ ಕೆಮಿಕಲ್ ಶಾಪ್ ಅವರು ಇದನ್ನು ಹಾಕಿ ಅದನ್ನು ಸಿಂಪಡಿಸಿ ಅಂದರು. ಹಾಕಿದ್ವಿ, ಆದರೂ ಏನೂ ಸರಿಯಾಗಿಲ್ಲ. ರೀ, ನೋಡಿದ್ರ ನಮ್ಮ ಮಣ್ಣು ಮೊದ್ಲಿನ ರೀತಿ ಇಲ್ವಲ್ಲ, ಜೀವ ಇದ್ದಂಗೆ ಕಾಣಿಸೋದೇ ಇಲ್ವಲ್ಲ. ಮಣ್ಣು ಗಟ್ಟಿಯಾದಾಗ, ಸೂಕ್ಷ್ಮ ಜೀವಿಗಳು ಕಡಿಮೆ ಆದಾಗ ಗೊಬ್ಬರ ಹಾಕಿದ್ರೂ ಬೆಳೆ ಸ್ಪಂದಿಸೋದಿಲ್ಲ. ಅಪ್ಪ, ನನ್ನ ಫ್ರೆಂಡ್ ಒಬ್ಬ ಡಾಕ್ಟರ್ ಸಾಯಿಲ್ ಹಾಕಿ ಚೆನ್ನಾಗಿ ಬೆಳೆ ತಗೋತಿದ್ದಾನೆ. ನಮಗೆ ಹಾಕೊಮ್ಮೆ ಟ್ರೈ ಮಾಡಬಾರ್ದು? ಸರಿ ಮಗ, ಡಾಕ್ಟರ್ ಸಾಯಿಲ್ ತಗೋಬಾ, ಒಂದ್ಸಲ ನೋಡೇ ಬಿಡೋಣ. ಮಣ್ಣಿಗೆ ಬೇಕಾಗಿರೋದು ಇನ್ನಷ್ಟು ಕೆಮಿಕಲ್ ಅಲ್ಲ, ಮಣ್ಣಿಗೆ ಮತ್ತೆ ಜೀವ ಬೇಕು, ಜೈವಿಕ ಚಟುವಟಿಕೆ ಬೇಕು. ನೋಡಿದ್ರಾ, ನಾನು ಹೇಳಿರ್ಲಿಲ್ವಾ ನಮ್ಮ ಮಣ್ಣು ಯಾವತ್ತೂ ನಮ್ಮ ಕೈ ಬಿಡಲ್ಲ ಅಂತ. ಇಷ್ಟು ವರ್ಷ ನಮ್ಮ ಮಣ್ಣಿಗೆ ಕೆಮಿಕಲ್ ಅಲ್ಲ, ಡಾಕ್ಟರ್ ಸಾಯಿಲ್ ಕೊಡಬೇಕಿತ್ತು. ಅಪ್ಪ, ನಾನು ಎಲ್ಲೂ ಹೋಗಲ್ಲ. ನನ್ನ ಫ್ಯೂಚರ್ ಈ ಮಣ್ಣಲ್ಲೇ ಇದೆ. ನಾವು ಉಳಿಬೇಕಂದ್ರೆ ಮೊದಲು ಮಣ್ಣನ್ನು ಉಳಿಸ್ಬೇಕು. ಮಣ್ಣು ಉಳಿದ್ರೆ ಮಾತ್ರ ರೈತ ಉಳಿತಾನೆ, ರೈತ ಉಳಿದ್ರೆ ಮಾತ್ರ ದೇಶ ಉಳಿಯುತ್ತದೆ. ಡಾಕ್ಟರ್ ಸಾಯಿಲ್ ಬಳಸಿ ಹೆಚ್ಚು ಲಾಭ ಗಳಿಸಿ.